ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಲೋಕಾರ್ಪಣೆಯಾಯಿತು ಒಕ್ಕಲಿಗರ ಸಂಘದ ವಾಣಿಜ್ಯ ಸಂಕೀರ್ಣ. ಚುಂಚನಗಿರಿ ಶ್ರೀಗಳಿಂದ ಚಾಲನೆ. 7.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಕಟ್ಟಡ ಲೋಕಾರ್ಪಣೆ ಮಾಡಿದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ. ಸಂವಿಧಾನದತ್ತ ಮೂಲಭೂತ ಹಕ್ಕು ಪಡೆಯುವ ಜೊತೆಗೆ ಕರ್ತವ್ಯಗಳ ಪಾಲನೆಯೂ ಮುಖ್ಯ. ರಾಜ್ಯ ಗ್ರಾಹಕ ವ್ಯಾಜ್ಯಗಳ ಆಯೋಗದ ಅಧ್ಯಕ್ಷ ಟಿ.ಜಿ. ಶಿವಶಂಕರೇಗೌಡ ಅಭಿಮತ. ಮುದ್ದೇನಹಳ್ಳಿಯಲ್ಲಿ 5 ಲಕ್ಷ ಗಿಡ ನೆಡುವ ಕಾರ್ಯಕ್ರಮ. ಪತ್ರಕರ್ತರ ಮಕ್ಕಳ ಪ್ರತಿಭೆಗೆ ಶಾಸಕ ಸುಬ್ಬಾರೆಡ್ಡಿ ಹಾಗೂ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಶ್ಲಾಘನೆ. ಬಾಗೇಪಲ್ಲಿಯಲ್ಲಿ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲು ಸಲಹೆ. ವಾರ್ತೆಗಳ ವಿವರ. ಒಕ್ಕಲಿಗರ ಸಂಘದಿಂದ ಚಿಕ್ಕಬಳ್ಳಾಪುರದ ಮುಖ್ಯ ರಸ್ತೆಯಲ್ಲಿ ನಿರ್ಮಾಣವಾಗಿರುವ ವಾಣಿಜ್ಯ ಸಂಕೀರ್ಣ ಇಂದು ಉದ್ಘಾಟನೆಯಾಯಿತು. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಂದ ಲೋಕಾರ್ಪಣೆಯಾದ ಈ ಕಟ್ಟಡ ಸುಮಾರು 7.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಒಕ್ಕಲಿಗರ ಸಂಘದಿಂದ ಚಿಕ್ಕಬಳ್ಳಾಪುರದ ಮುಖ್ಯ ರಸ್ತೆಯಲ್ಲಿ ನಿರ್ಮಾಣವಾಗಿರುವ ವಾಣಿಜ್ಯ ಸಂಕೀರ್ಣ ಇಂದು ಉದ್ಘಾಟನೆಯಾಯಿತು. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಂದ ಲೋಕಾರ್ಪಣೆಯಾದ ಈ ಕಟ್ಟಡ ಸುಮಾರು 7.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಒಕ್ಕಲಿಗರ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಚಿಕ್ಕಬಳ್ಳಾಪುರ ಒಕ್ಕಲಿಗರ ಸಂಘದಿಂದ ನಿರ್ಮಾಣವಾಗಿರುವ ಶ್ರೀ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ನೂತನ ವಾಣಿಜ್ಯ ಕಟ್ಟಡವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಜ್ಯೋತಿ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಹಾಗೂ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಒಕ್ಕಲಿಗರ ಸಮುದಾಯ ಹಿಂದೆ ಕೃಷಿಯನ್ನೇ ಆಧಾರವಾಗಿಸಿಕೊಂಡು ಬದುಕುತ್ತಿತ್ತು. ಆದರೆ ಇಂದು ಶಿಕ್ಷಣದ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿ ವ್ಯಾಪಾರ, ವಹಿವಾಟು ಹಾಗೂ ಉದ್ಯಮ ಕ್ಷೇತ್ರಗಳಲ್ಲಿ ಯುವಕರು ಮತ್ತು ಯುವತಿಯರು ದೊಡ್ಡ ಮಟ್ಟದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಇವತ್ತು ಪಕ್ಷಾತೀತವಾಗಿ ಎಲ್ಲ ಮುಖಂಡರನ್ನ ಒಟ್ಟಿಗೆ ಸೇರಿಸಿಕೊಂಡು ಅವರ ಒಂದು ಹಿರಿತನ ಇವತ್ತು ಈ ಒಂದು ಸಂಕೀರ್ಣ ಇವತ್ತು ಲೋಕಾರ್ಪಣೆ ಆಗ್ತಕ್ಕಂಥ ಒಂದು ಮಟ್ಟಕ್ಕೆ ಬಂದಿದೆ. ನಾನು ಈ ಸಂದರ್ಭದಲ್ಲಿ ಮಾನ್ಯ ಕೇಶವ ರೆಡ್ಡಿ ಅವರ ಆದಿಯಾಗಿ ಯಾರೆಲ್ಲ ಇದಕ್ಕೆ ಸಹಕರಿಸಿದ್ದಾರೆ ಸಮುದಾಯದ ಎಲ್ಲ ಮುಖಂಡರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಒಕ್ಕಲಿಗ ಸಮುದಾಯ ಒಕ್ಕಲತನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಂಥ ಕಾಲಕ್ರಮೇಣ ಇವತ್ತು ಏನು ಒಂದು ಜಾಗತಿಕ ಒಂದು ಬದಲಾವಣೆಯ ಪರಿಣಾಮ ನಾವೆಲ್ಲರೂ ಇವತ್ತು ಶೈಕ್ಷಣಿಕವಾಗಿ ನಮ್ಮ ಒಕ್ಕಲತನ ಮಾಡ್ತಕ್ಕಂಥವರು ಇವತ್ತು ಬಹಳಷ್ಟು ಶೈಕ್ಷಣಿಕ ಪ್ರಗತಿಯನ್ನ ಹೊಂದಿರತಕ್ಕಂಥದ್ರ ಜೊತೆಗೆ ಬೇರೆ ಬೇರೆ ಒಂದು ವ್ಯಾಪಾರ ವಹಿವಾಟಿನಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಒಕ್ಕಲಿಗ ಸಮುದಾಯದ ಬಹಳಷ್ಟು ಜನ ಇವತ್ತು ಯುವಕರು ಯುವತಿಯರು ವಿಶೇಷವಾಗಿ ಇವತ್ತು ಉದ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಸಮುದಾಯದವರು ತೊಡಗಿಸಿಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ನಮಗೆ ಗೊತ್ತಿದೆ, ಉದ್ಯಮಿ ಒಕ್ಕಲಿಗ ಅಂತಕ್ಕಂಥ ಒಂದು ವೇದಿಕೆ ಸೃಷ್ಟಿ ಆದ್ಮೇಲೆ ನಮಗೆ ಗೊತ್ತೇ ಇರಲಿಲ್ಲ ಇಷ್ಟು ಜನ ನಮ್ಮ ಸಮುದಾಯದವರು ಇಷ್ಟು ದೊಡ್ಡ ಸಾಧನೆಯನ್ನ ಮಾಡ್ತಕ್ಕಂಥವ್ರು ಅಥವಾ ಮಾಡಿದ್ದಾರೆ ಅಂತಕ್ಕಂಥದ್ದು ಅಲ್ಲಿ ವೇದಿಕೆ ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನನಗೆ ಅರ್ಥ ಆಯಿತು, ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಒಕ್ಕಲತನ ಮಾಡ್ತಕ್ಕಂಥವ್ರು ಬೇರೆ ಒಂದು ಕ್ಷೇತ್ರಗಳಲ್ಲಿ ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಬಹಳ ಸಂತೋಷ ಆಯ್ತು. ಅದರಿಂದ ಇವತ್ತು ಕಾಲಕ್ರಮೇಣ ಇವತ್ತು ನಮ್ಮ ವೃತ್ತಿ ಏನೇ ಇರಬಹುದು, ಆದರೆ ಇವತ್ತು ಬದುಕು ಒಂದು ಗೌರವ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಇಂದು ನಾವು ಪಕ್ಷಾತೀತವಾಗಿ ಒಂದೇ ವೇದಿಕೆಯಲ್ಲಿ ಭಾಗಿಯಾಗಿದ್ದೇವೆ. ಸಮಾಜದ ವಿಷಯ ಬಂದಾಗ ಎಲ್ಲರೂ ಒಗ್ಗಟ್ಟಾಗಬೇಕು. ಅನೇಕ ಸಮುದಾಯಗಳು ರಾಜಕೀಯ ಹಾಗೂ ರಾಜಕೀಯೇತರವಾಗಿ ಒಂದಾಗಿ ಸಾಗುತ್ತವೆ. ಆದರೆ ನಮ್ಮ ಸಮಾಜದಲ್ಲಿ ಯಾರಾದರೂ ಬೆಳೆಯಲು ಆರಂಭಿಸಿದರೆ ಅವರನ್ನು ಹೇಗೆ ಕಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಎಂದರು. ಜಗದ್ಗುರು ಅಂತೆಲ್ಲ ನಾನು ಕೆಲವರು ನೋಡ್ತೀನಿ, ನಮ್ಮ ಸ್ವಾಮೀಜಿ ಅಂತ ಬಹಳ ಸಲಿಗೆಯಿಂದ ಹೋಗ್ತಾರೆ, ಅದು ಪ್ರೀತಿಯಿಂದ, ಬೇರೆ ಇನ್ನೇನು ಇಲ್ಲ. ಹಾಗಾಗಿ
ಇವತ್ತು ಒಕ್ಕಲುತನ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿರುವಂಥದ್ದು ಕೃಷಿ ಮಾತ್ರ ಅಲ್ಲ, ಬದುಕಿನ ಒಂದು ಮೌಲ್ಯವನ್ನ ಕಲಿಸ್ಕೊಟ್ಟಿದ್ದಾರೆ. ನಾವು ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು ಅನ್ನುವಂತ ಮೌಲ್ಯವನ್ನ ಕಲಿಸ್ಕೊಟ್ಟಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದರಂತೆ ನಾವು ನಡೆದಾಗ ಮಾತ್ರ ನಮ್ಮ ಪೂರ್ವಿಕರಿಗೆ ಏನು ನಮ್ಗೆ ಹಾಕೊಂಡಿದ್ದಾರಲ್ಲ ಮಾರ್ಗ, ಆ ಮಾರ್ಗದಲ್ಲಿ ಸಮಾಜದಲ್ಲಿ ಬದುಕಿ ಸಮಾಜವನ್ನ ಇವತ್ತು ಮೇಲೆತ್ತುವಂತ ಕೆಲಸ ಒಕ್ಕಲುತನದ ಸಮುದಾಯಕ್ಕೆ ವಿಶೇಷವಾಗಿದೆ. ನಾಯಕತ್ವ ಗುಣ ಅಂತದ್ದು ಹುಟ್ಟಿನಿಂದಲೇ ಇದೆ ಒಕ್ಕಲು ಸಮುದಾಯ. ಹಾಗೆ ಅಂತೇಳಿ ಯಾವುದೇ ಧರ್ಮಗಳಿಗೆ, ಯಾವುದೇ ಜಾತಿಗಳ ಜೊತೆ ಎಲ್ಲೂ ಕೂಡ ಇವತ್ತು ನಾವು ಜಗಳ ಮಾಡ್ಕೊಂಡಿಲ್ಲ, ಭಿನ್ನಾಭಿಪ್ರಾಯಗಳೆಲ್ಲೂ ಇಲ್ಲ. ಯಾವ ಸಮುದಾಯವನ್ನಾದ್ರೂ ಕೇಳಿ ಇವತ್ತು ಒಕ್ಕಲಿಗರನ್ನು ನಂಬಿದ್ರೆ ನಮಗೆ ಮೋಸ ಇಲ್ಲಪ್ಪ ಅಂತ ಹೇಳ್ತಾರೆ. ಬಿಟ್ರೆ ಯಾರು ಕೂಡ ಒಕ್ಕಲಿಗರನ್ನು ನಂಬುದವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನಾನು ಕೇಳಿಸ್ಕೊಂಡಿಲ್ಲ. ಅಂತ ಒಂದು ಸಮುದಾಯ, ಇದನ್ನ ಈ ಭಾವನೆಯನ್ನ ಉಳಿಸುವಂತ ಕೆಲಸ ಯಾರಿಂದ ಇದೆ, ಯಾರು ಮಾಡಬೇಕು? ಅದು ನಾವು ಮಾಡಬೇಕು. ನಮ್ಮ ಪೂರ್ವಿಕರು ಮಾಡಿದ್ದಾರೆ, ನಾವು ಮಾಡಬೇಕು. ನಮ್ಮ ಭವಿಷ್ಯದ ಕುಡಿಗಳು ಮಾಡಬೇಕು. ನಾವು ಮಾಡಿದ್ರೆ ನಮ್ಮ ಭವಿಷ್ಯದ ಕುಡಿಗಳು ಮಾಡ್ತಾರೆ, ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ಇವತ್ತು ನಾನು ಹೇಳಿದೆ, ನಮ್ಮದು ನಾಡು ಕಟ್ಟಿದಂತಹ ಒಂದು ಇತಿಹಾಸ ಇದೆ, ನಾಗರಿಕತೆಯನ್ನ ರೂಪಿಸುವಂತ ಇತಿಹಾಸ ಇದೆ, ಭಾಷೆ ಮತ್ತು ನಮ್ಮ ಭಾವನೆಗಳನ್ನ ಬೆಳೆಸಿರುವಂತ ಇತಿಹಾಸ ಆಗಿದೆ. ಈಗಾಗಲೇ ಧರ್ಮ, ಸಂಸ್ಕೃತಿ, ರಾಷ್ಟ್ರಜೇತವನ್ನ ಸಂರಕ್ಷಣೆ ಮಾಡುವಂತಹ ಒಂದು ಪರಂಪರೆ, ಇದರ ಇತಿಹಾಸ ನಮ್ಮ ಒಕ್ಕಲುತನದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ನಾಡನ್ನ ಕಟ್ಟಿದ್ರೆ ನಮ್ಮ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಲಕ್ಷಾಂತರ ಯುವಕರಿಗೆ ಈ ರಾಜ್ಯದಲ್ಲಿ ಭದ್ರವಾಗಿರ್ತಕ್ಕಂತಹ ಬದುಕನ್ನು ಕಟ್ಕೊಡ್ಲಿಕ್ಕೆ ಶಿಕ್ಷಣ, ಆರೋಗ್ಯ, ಇವತ್ತು ಅನ್ನ, ಹೀಗೆ ತ್ರಿವಿಧ ದಾಸೋಹಗಳ ಜೊತೆಗೆ 9 ಇದೇ ವೇಳೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸಮಾಜದಲ್ಲಿ ಶಿಕ್ಷಣ, ಏಕತೆ ಹಾಗೂ ಸಂಘಟನೆಯ ಅಗತ್ಯತೆಯ ಕುರಿತು ಸಂದೇಶ ನೀಡಿದರು. ಸಮಾಜದ ಒಗ್ಗಟ್ಟು ಹಾಗೂ ಅಭಿವೃದ್ಧಿಗೆ ಸಾಕ್ಷಿಯಾದ ಈ ಕಾರ್ಯಕ್ರಮದಲ್ಲಿ ರಾಜಕೀಯ ನಾಯಕರು ಪಕ್ಷಾತೀತವಾಗಿ ಒಂದೇ ವೇದಿಕೆ ಹಂಚಿಕೊಂಡಿದ್ದು ವಿಶೇಷ ಚರ್ಚೆಗೆ ಕಾರಣವಾಯಿತು. ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಸದಾ ಪರಸ್ಪರ ವಾಗ್ದಾಳಿ ನಡೆಸುವ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಇಂದು ಒಂದೇ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡರು. ರಾಜಕೀಯವಾಗಿ ತೀವ್ರ ಪೈಪೋಟಿ ನಡೆಸುತ್ತಿರುವ ಇಬ್ಬರು ನಾಯಕರು ಒಂದೇ ವೇದಿಕೆ ಹಂಚಿಕೊಂಡಿದ್ದು ಸಾರ್ವಜನಿಕರು ಹಾಗೂ ಕಾರ್ಯಕರ್ತರ ಗಮನ ಸೆಳೆಯಿತು. ಬೆಂಗಳೂರು ಸಂಘದ ಬಗ್ಗೆ ಮಾಡಿಕೊಂಡ್ರೆ ಯಾವಾಗಲೂ ಕೂಡ ಐಕ್ಯತೆಯಿಂದ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ. ಅದಕ್ಕೋಸ್ಕರ ಇಷ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ಎಷ್ಟೋ ಸಂಘಗಳಿಗೆ ನಮ್ಮ ಚಿಕ್ಕಬಳ್ಳಾಪುರ ಸಂಘ ಮಾದರಿಯಾಗಿರ್ತಕ್ಕಂಥದ್ದು. ಓಕೆ, ಈ ಸಂಘದ ಮಾದರಿ ಎಲ್ಲರಿಗೂ ಕೂಡ ಆಗಲಿ ಎಂಬ ಮಾತು ಈ ಸಂದರ್ಭದಲ್ಲಿ ಪೂಜ್ಯ ಗುರುಗಳು ನಂತರದಲ್ಲಿ ಈ ಭಾಗಕ್ಕೆ ಪ್ರವಾಸ ಬಂದಾಗ ಪೂಜ್ಯ ಗುರುಗಳ ಜೊತೆ ನೀವು ಕೈ ಜೋಡಿಸಿದ್ದು ಮತ್ತು ನಮ್ಮ ಕೆ ಪಿ ಪೀಠಪ್ಪನವರಿಗೆ ಅಂದಿಗೆ ಯಾವುದೋ ಕಾರಣಕ್ಕೋಸ್ಕರ ಸಮುದಾಯದ ಮತ್ತು ಅಸ್ಮಿತೆಯ ಪ್ರಶ್ನೆ ಉದಯಿಸಿದಾಗ ಆನಂತರದಲ್ಲಿ ಬಂದಂಥ ನಿಮ್ಮ ಮಠ ಮತ್ತು ಸಂಸ್ಥೆಗಳು ಎಲ್ಲ ಸೇರಿ ಇವತ್ತು ಸಮುದಾಯದ ಪ್ರಜ್ಞೆ ಎಲ್ಲ ಸಮುದಾಯಗಳನ್ನು ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋ ರೀತಿಯಲ್ಲಿ ಬೆಳೀತಾ ಇದೆ ಹೊರತು ಕೇವಲ ಜಾತಿ ಎಂಬ ಕಾರಣಕ್ಕೋಸ್ಕರ ಅಷ್ಟೇ ಅಲ್ಲ, ಒಂದು ಜನಾಂಗವಾಗಿ ಒಂದು ಸಾಂಸ್ಕೃತಿಕ ಭದ್ರತೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಮ್ಮೊಮ್ಮೆ ಹೇಳ್ಬೋದು ಒಕ್ಕಲಿಗರು ಕಿತ್ತಾಡ್ಬಿಡ್ತಾರೆ ಅಂತ. ನಾನು ಇಲ್ಲೇ ಇದ್ದಂಥ ಸಂದರ್ಭದಲ್ಲಿ ಪೂರ್ಣ ಕಾರ್ಯವಾಗಿ ನಮ್ಮ ಒಕ್ಕಲಿಗರ ಸಂಘದ ಚೌಟ್ರಿ ಅಟ್ಟೊತ್ತಾಗಲೇ ಬಂದಾಗಿತ್ತು. ಗೌರಿಬಿದನೂರಿನ ಸಂಸ್ಥೆ ನೋಡಲಿಕ್ಕೆ ಅಂತ ಹೋಗ್ತಾ ಇತ್ತು. ಆಗ ನಿಮ್ಮ ಮಠದ ಶಾಲೆ ಇಲ್ಲೇ ನಡೀತಾ ಇದ್ದದ್ರಿಂದ ಆ ಚೌಟ್ರಿ ಮುಂದೆಗಡೆ ಏನಾಕಿದ್ರು, ಹಂಪ್ಸ್ ಹಾಕಿದ್ರು. ಅವನಿಗೆ ಹಂಪ್ಸ್ ಹಾಕಿ ಬಿಡೋದಿಲ್ಲ ನಾನು, ಕಾರಣ ಐವೇನ ಕಾರಣಕ್ಕೆ. ಆದರೂ ಕೂಡ ಶಾಲೆ ಇದ್ದದಕ್ಕೋಸ್ಕರ ಹಂಪ್ಸ್ ಹಾಕಿದ್ರು. ಗೌರಿಬಿದನೂರಿಗೆ ಹೋಗಬೇಕಾಗಿತ್ತು, ಅಲ್ಲಿ ಕಾರಣ ಸ್ವಲ್ಪ ಸ್ಲೋ ಮಾಡಿದೆ. ನಮ್ಮ ಸಂಘದ ಚೌಟ್ರಿಯನ್ನು ಬೇರೊಂದು ಸಮುದಾಯಗಳು ಅವರ ಕಾರ್ಯವನ್ನು ಮಾಡಲಿಕ್ಕೋಸ್ಕರ ಅವತ್ತು ಬಾಡಿಗೆ ತಗೊಂಡಿದ್ರು. ಹೊರಗಡೆ ಮೈಕನ್ನು ಕೂಡ ಕಟ್ಟಿಬಿಟ್ಟಿದ್ರು. ಹೊರಗಡೆ
ಮೈಕನ್ನು ಕಟ್ಟಿದ್ರು. ಈಗ ನಾವೆಲ್ಲ ಒಳಗಡೆ ಕೂತ್ಕೊಂಡು ಏನೇನೋ ಮಾತನಾಡ್ತಿರ್ತೀವಿ. ನಮ್ಮ ಹುಡುಗರು ಆಯೋಜಕರು ಹೊರಗಡೆ ಮೈಕ್ ಕಟ್ಟಿರ್ತಾರೆ, ನಮ್ಗೆ ಗೊತ್ತಾಗೋದಿಲ್ಲ, ಏನೇನೋ ಮಾತನಾಡ್ತಿರ್ತೀವಿ. ಅದೇ ರೀತಿ ಅವತ್ತು ಆಗಿತ್ತು. ಆ ಒಂದು ಸಮುದಾಯದವರು ತೆಗೆದುಕೊಂಡವರು ದೊಡ್ಡ ಮೈಕನ್ನು ಹೊರಗಡೆಗೂ ಕಟ್ಟಿದ್ರು. ನನಗೆ ಹೊರಗಡೆ ಗೌರಿ ಪಿಕ್ನಲ್ಲಿ ಹೋಗ್ಬೇಕಾದ್ರೆ ಹೊರಗಡೆ ಕುಳಿತುಕೊಂಡು ಆ ಸಮುದಾಯದ ಬಗೆಗೆ ಅವರವರೇ ಮಾತನಾಡ್ಕೊಳ್ತಕ್ಕಂಥದ್ದು ಕಿವಿ ಕೇಳಿಸ್ತು. ಒಂದು ಅರ್ಧ ನಿಮಿಷ ಸ್ಲೋ ಆಗೋಕ್ಕೆ ನನಗೆ ಕಿವಿಗೆ ಬಿದ್ದ ಮಾತುಗಳೇನು ಗೊತ್ತಾ? ನೋಡಿ, ನಮ್ಮ ಸಮುದಾಯ ಅವ್ರು ಹೇಳ್ತಾ ಇದ್ರು, ಆ ಸಮುದಾಯದವ್ರು ಹೇಳ್ತಾ ಇದ್ರು, ಐ ಡೋಂಟ್ ವಾಂಟ್ ಟು ಮೆನ್ಷನ್ ವಿಚ್ ಕಮ್ಯುನಿಟಿ, ಐ ನೋ ದ್ಯಾಟ್. ಯಾವ ಸಮುದಾಯ ಅಂತ ಗೊತ್ತೋ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆ ಸಮುದಾಯದವರು ಏನು ಹೇಳ್ಕೊಡ್ತಿದ್ರು, ಒಂದು ರೀತಿಯಲ್ಲಿ ಆತ್ಮವಿಮರ್ಶೆಯನ್ನು ಮಾಡಿಕೊಡ್ತಾ ಇದ್ರು. ಒಂದು ಕಾಲದಲ್ಲಿ ಅಸಂಘಟಿತವಾಗಿದ್ದಂಥ ಈ ಒಕ್ಕಲಿಗ ಸಮುದಾಯದವರು ವೇದಿಕೆಯಲ್ಲಿ ಇಬ್ಬರು ನಾಯಕರು ಸಮುದಾಯದ ಅಭಿವೃದ್ಧಿ, ಸಮಾಜದ ಒಗ್ಗಟ್ಟು ಹಾಗೂ ವಾಣಿಜ್ಯ ಚಟುವಟಿಕೆಗಳ ವೃದ್ಧಿ ಕುರಿತು ಮಾತನಾಡಿದರು. ಹೊಸ ಕಟ್ಟಡದಿಂದ ಸ್ಥಳೀಯ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದ್ದು, ನಗರದ ಆರ್ಥಿಕ ಚಟುವಟಿಕೆಗೂ ಉತ್ತೇಜನ ಸಿಗಲಿದೆ ಎಂದರು. ರಾಜಕೀಯವಾಗಿ ಎದುರು ಬಿದ್ದಿರುವ ಇಬ್ಬರು ಪ್ರಮುಖ ನಾಯಕರು ಸಮುದಾಯದ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು, ಇದೀಗ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಸಂವಿಧಾನದತ್ತವಾಗಿ ಬಂದಿರುವ ಹಕ್ಕುಗಳನ್ನು ಎಲ್ಲರೂ ಚಲಾಯಿಸುತ್ತೇವೆ, ಆದರೆ ಕರ್ತವ್ಯಗಳನ್ನು ಮರೆತಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಗ್ರಾಹಕ ವ್ಯಾಜ್ಯಗಳ ಆಯೋಗದ ಅಧ್ಯಕ್ಷ ಟಿ.ಜಿ. ಶಿವಶಂಕರೇಗೌಡ ಅವರು ಹೇಳಿದರು. ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಮುದ್ದೇನಹಳ್ಳಿಯ ಸರ್ ಎಂ ವಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸ್ಮಾರಕದ ಬಳಿ 5 ಲಕ್ಷ ಗಿಡಗಳನ್ನು ನೆಡುವ ಕಾರ್ಯಕ್ರಮದ ಭಾಗವಾಗಿ ಗಿಡ ನೆಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ರಾಜ್ಯ ಗ್ರಾಹಕ ವ್ಯಾಜ್ಯಗಳ ಆಯೋಗದ ಅಧ್ಯಕ್ಷ ಟಿ.ಜಿ. ಶಿವಶಂಕರೇಗೌಡ, ನಮ್ಮ ಸಂವಿಧಾನವು ಪರಿಸರ ರಕ್ಷಣೆ ಕುರಿತು ಕರ್ತವ್ಯಗಳಲ್ಲಿ ತಿಳಿಸಿದೆ. ಈ ಬಗ್ಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಒತ್ತು ನೀಡಿ ಹೇಳಿದ್ದಾರೆ. ನಮ್ಮ ಇಂದಿನ ಮತ್ತು ಮುಂದಿನ ಪೀಳಿಗೆಯ ಉಳಿವಿಗಾಗಿ ಪರಿಸರ ಸಂರಕ್ಷಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಗಿಡಗಳನ್ನು ನೆಟ್ಟು ಪೋಷಿಸುವ ಅಗತ್ಯತೆ ನಮ್ಮ ಮೇಲಿದೆ. ಇದರ ಭಾಗವಾಗಿ ಚಿಕ್ಕಬಳ್ಳಾಪುರ ನ್ಯಾಯಾಂಗ ಮತ್ತು ಜಿಲ್ಲಾಡಳಿತದ ವರ್ಗಗಳು 5 ಲಕ್ಷ ಸಸಿಗಳನ್ನು ನೆಟ್ಟು ಬೆಳೆಸುವ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ ವಿಚಾರವಾಗಿದೆ ಎಂದರು. ವಿಶ್ವ ಪರಿಸರದ ಬಗ್ಗೆ ಪ್ರಪಂಚದಾದ್ಯಂತ ಜನರಿಗೆ ಒಂದು ತಿಳುವಳಿಕೆ ನೀಡುವಂಥ ಒಂದು ವಿಚಾರ. ಪರಿಸರದ ಎಫೆಕ್ಟು ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಇವತ್ತು ನಮ್ಮ ಜನ ಅನುಭವಿಸ್ತಾ ಇರೋದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಯಾವಾಗಲೂ ಸುಧಾ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಇರುವಂಥದ್ದು ನಮ್ಮ ಜನರಲ್ಲಿ ಇದೆ. ಆದರೆ ಪರಿಸರವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನಗಳಲ್ಲಿ ಜನರ ಪಾಲುದಾರಿಕೆ ಕಡಿಮೆ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಪರಿಸರ ಅಂತ ಹೇಳಿದ್ರೆ ಇದು ಸರ್ಕಾರಿ ಕೆಲಸ, ಸರ್ಕಾರದವ್ರು ಮಾಡಬೇಕು, ನಮ್ಮ ಜವಾಬ್ದಾರಿ ಇಲ್ಲ ಅನ್ನುವಂಥ ಒಂದು ವೈಯಕ್ತಿಕವಾದಂಥ ಜವಾಬ್ದಾರಿಯನ್ನು ಜನ ತೆಗೆದುಕೊಳ್ತಾ ಇಲ್ಲ. ಸಂವಿಧಾನದಲ್ಲಿ ಕೊಟ್ಟಂಥ ಹಕ್ಕುಗಳನ್ನಷ್ಟೇ ಅವರು ಕೇಳ್ತಾ ಇರ್ತಕ್ಕಂಥದ್ದು. ನಮ್ಮ ಕರ್ತವ್ಯಗಳು ಏನು ಅನ್ನುವಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒತ್ತಿ ಹೇಳಿದರು, ಪ್ರತಿಯೊಬ್ಬರು ಕರ್ತವ್ಯದ ಮೇಲೆ ನಿಷ್ಠೆ ಇಡಿ ಅಂತ. ಬಟ್ ನಾವೇನು ಮಾಡಿದ್ದೀವಿ, ಕರ್ತವ್ಯ ಬಿಟ್ವಿ, ಬರೀ ಹಕ್ಕುಗಳನ್ನು ಚಲಾಯಿಸುವಂಥ ಸ್ಥಿತಿಗೆ ಬಂದಿದ್ದೀವಿ. ಈ ದಿನ ನಾವು ಗಿಡ ನೆಡುವ ಒಂದು ಮೂಲಕ ನ್ಯಾಯಾಂಗಕ್ಕೆ ಸರ್ಕಾರದಿಂದ ಇಲ್ಲಿ ಒಂದು 5 ಗುಂಟೆ ಜಮೀನನ್ನು ಕೊಟ್ಟು ಮಾದರಿಯಾಗಿ ಒಂದು ವನವನ್ನು ಬೆಳೆಸುವಂಥ ಒಂದು ವಿಚಾರ ಮಾಡಿದ್ದಾರೆ. ಸೊ ಈ ದಿನ ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ ನಮಸ್ಕರಿಸ್ತಾ ನಾವಿಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ನ್ಯಾಯಾಂಗ, ವಕೀಲರ ಸಂಘ ಎಲ್ಲರೂ ಸೇರಿ ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಈ ಒಂದು ಮಾದರಿಯನ್ನು ನಾವು ಜನಕ್ಕೆ ತೋರಿಸುವಂಥದ್ದು. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಸುಧಾ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಹೊಂದಲಿಲ್ಲ ಅಂದರೆ ಅದರ ಪರಿಣಾಮವನ್ನು ಎದುರಿಸೋಕ್ಕೆ ತಯಾರಾಗಬೇಕಾಗ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಯಶಸ್ವಿ ಕಾರ್ಯಕ್ರಮ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ನ್ಯಾಯಾಂಗ, ಮಾನ್ಯ ಜಿಲ್ಲಾಧಿಕಾರಿಗಳು, ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು, ಪೊಲೀಸ್ ಅಧೀಕ್ಷಕರು ಮತ್ತು ವಕೀಲರ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ಲ ಸೇರಿ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮ ಜಿಲ್ಲೆಯ ಎಲ್ಲ ಸ್ಥಳಗಳಿಗೂ ಪಸರಿಸಲಿ, ಜಿಲ್ಲೆಯ ಮಾದರಿ ರಾಜ್ಯಕ್ಕೆ, ರಾಜ್ಯದ ಮಾದರಿ ದೇಶಕ್ಕೆ ಬರಲಿ ಅಂತ ನಾನು ಆಶಿಸ್ತಾ ಪರಿಸರದ ಬಗ್ಗೆ ಹೆಚ್ಚು ಜಾಗೃತಿ ಜನಕ್ಕೆ. ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ ಟಿ.ಪಿ. ರಾಮಲಿಂಗೇಗೌಡ ಅವರು ಮಾತನಾಡಿ, ರಾಜ್ಯದಲ್ಲಿ 5 ಕೋಟಿ ಗಿಡಗಳನ್ನು ನೆಟ್ಟು ಬೆಳೆಸುವ ಮೂಲಕ ಪರಿಸರ ಸಂರಕ್ಷಣೆ ಮಾಡುವ ಜವಾಬ್ದಾರಿಯ ಕಾರ್ಯಕ್ಕಾಗಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು
ದಾರೆ ಫೌಂಡೇಶನ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ. ಆ ಮೂಲಕ ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ತೋರುತ್ತಿದೆ. ಇದರ ಭಾಗವಾಗಿ ಈಗಾಗಲೇ ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿಯ ಇಂದಿರಾ ಗಾಂಧಿ ವಸತಿ ಶಾಲೆಯ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಕಳೆದ ಏಪ್ರಿಲ್ ಮಾಹೆಯಲ್ಲಿ ಚಾಲನೆ ದೊರೆತಿದೆ. ಅದರ ಮುಂದುವರೆದ ಭಾಗವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಸ್ಮಾರಕದ ಬಳಿ 5 ಗುಂಟೆ ಜಮೀನಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು, ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ವಿವಿಧೆಡೆ ಅನುಷ್ಠಾನವಾಗಿ ಒಟ್ಟು 5 ಲಕ್ಷ ಗಿಡಗಳನ್ನು ನೆಟ್ಟು ಬೆಳೆಸುವ ಯೋಜಿತ ಗುರಿಯನ್ನು ಹೊಂದಲಾಗಿದೆ. ಕೇವಲ ಗಿಡಗಳನ್ನು ನೆಟ್ಟು ಹೋಗುವುದರಿಂದ ಗಿಡ ಬೆಳೆಯುವುದಿಲ್ಲ. ಅವು ಬೆಳೆಯುವವರೆಗೆ ಕನಿಷ್ಠ 3 ವರ್ಷ ಸಂರಕ್ಷಣೆ ಮಾಡುವ ಅಗತ್ಯವಿದೆ. ಜಿಲ್ಲಾಡಳಿತ, ಅರಣ್ಯ ಇಲಾಖೆ, ಸಾಮಾಜಿಕ ಅರಣ್ಯ ಇಲಾಖೆ ಇವರ ಸಹಕಾರ ಪಡೆದು ಜಿಲ್ಲೆಯಲ್ಲಿ 5 ಲಕ್ಷ ಸಸಿಗಳನ್ನು ನೆಟ್ಟು ಬೆಳೆಸಲಾಗುವುದು. ಆ ಮೂಲಕ ಅಂತರ್ಜಲ ವೃದ್ಧಿಸಿ ಪರಿಸರ ಸಂರಕ್ಷಣೆ ಕೊಡುಗೆ ನೀಡಲಾಗುವುದು. ಈ ಕಾರ್ಯಕ್ಕೆ ಜಿಲ್ಲೆಯ ಸರ್ಕಾರೇತರ ಸಂಸ್ಥೆಗಳು, ಸಮಸ್ತ ಸಾರ್ವಜನಿಕರು ಸಹಕಾರ ನೀಡಬೇಕು. ಗಿಡ ಬೆಳೆಸುವ ಜವಾಬ್ದಾರಿಯನ್ನು ಸಾರ್ವಜನಿಕರು ತೆಗೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಜಿಲ್ಲಾಧಿಕಾರಿ ಜಿ. ಪ್ರಭುರವರು ಮಾತನಾಡಿ, ಈ ವರ್ಷ 5 ಲಕ್ಷ ಗಿಡಗಳನ್ನು ಮುಂಗಾರು ಮಳೆಯ ಅವಧಿಯಲ್ಲಿ ನೆಡಲು ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಆ ಕಾರ್ಯಕ್ರಮದ ಜೊತೆಗೆ ಕಾನೂನು ಸೇವಾ ಪ್ರಾಧಿಕಾರದ ಜೊತೆಗೂಡಿ ಹೆಚ್ಚುವರಿಯಾಗಿ 5 ಲಕ್ಷ ಸಸಿಗಳನ್ನು ಬೆಳೆಸುವ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗುವುದು. ನೆಟ್ಟ ಗಿಡಗಳ ಪೈಕಿ 80% ಗಿಡಗಳನ್ನು ಉಳಿಸಿ ಬೆಳೆಸಲು ಪ್ರತಿ ತಿಂಗಳಿಗೊಮ್ಮೆ ಎಲ್ಲ ನೆಟ್ಟ ಸಸಿಗಳ ಮೌಲ್ಯಮಾಪನ ಮಾಡುವ ಮೂಲಕ ಈ ಮೌಲ್ಯಯುತವಾದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗುವುದು ಎಂದರು. ನೇತೃತ್ವದಲ್ಲಿ ಹಾಗೂ ಇತರ ಇಲಾಖೆಗಳ ಸಹಯೋಗದಲ್ಲಿ ಸಾಂಕೇತಿಕವಾಗಿ ವನ ಮಹೋತ್ಸವದ ಈಗಾಗಲೇ ಅದು ಪ್ರಾರಂಭ ಆಗಿದೆ. ಅದರ ಒಂದು ಭಾಗವಾಗಿ ಈಗಾಗಲೇ DJ ಸರ್ ಹೇಳಿದಂತೆ ಜಿಲ್ಲೆಯಲ್ಲಿ ನ್ಯಾಯಾಂಗ ಇಲಾಖೆಯ ನೇತೃತ್ವದಲ್ಲಿ ಸುಮಾರು 5 ಲಕ್ಷ ಗಿಡಗಳನ್ನು ನೆಡಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಈಗಾಗಲೇ ಈ ಒಂದು ವನ ಮಹೋತ್ಸವ ಯೋಜನೆಗೆ ಚಾಲನೆ ಕೊಟ್ಟಿದ್ದೀವಿ. ಶಾಲೆಗಳು, ಸ್ಮಶಾನ, ಸಾರ್ವಜನಿಕ ಆಸ್ತಿಗಳು, ರಸ್ತೆ ಬದಿ, ಅದರ ಜೊತೆಗೆ ಇರ್ತಕ್ಕಂಥ ಸರ್ಕಾರಿ ಕೆರೆಗಳ ಸುತ್ತಲೂ ಹಾಕ್ತಕ್ಕಂಥದ್ದು, ಇತರೆ ಆವರಣಗಳಲ್ಲಿ ಆಗ್ತಕ್ಕಂಥದ್ದು, ಈ ರೀತಿ ಎಲ್ಲ ಜಾಗಗಳನ್ನು ಗುರುತಿಸ್ಕೊಂಡು ಮುಂದಿನ 1 ವರ್ಷ ಈ ಮಳೆಗಾಲವನ್ನು ಭಾಳ ಪ್ರಮುಖವಾಗಿ ಇಟ್ಕೊಂಡು ಗಿಡಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದೆ. ಎಲ್ಲ ಇಲಾಖೆಗಳು ಸಹಯೋಗವನ್ನು ಕೊಡ್ತವೆ. ನಮ್ಮ ಅರಣ್ಯ ಇಲಾಖೆ, ವಿಶೇಷವಾಗಿ ಸಾಮಾಜಿಕ ಅರಣ್ಯ ಇಲಾಖೆ ಆಗಲಿ ಅಥವಾ ಟೆರಿಟೋರಿಯಲ್ ಫಾರೆಸ್ಟ್ ಅವರಾಗಲಿ, ಅವರು ಕೂಡ ಸುಮಾರು 4 ರಿಂದ 5 ಲಕ್ಷ ಸಸಿಗಳನ್ನು ಈ ವರ್ಷದ ಒಂದು ಮಳೆಗಾಲದಲ್ಲಿ ಹಾಕೋದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ನ್ಯಾಯಾಂಗ ಇಲಾಖೆಯ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಒಂದು ಕ್ರೀಡಾ ಉತ್ಸವವನ್ನು ಕೂಡ ನ್ಯಾಯಾಂಗ ಇಲಾಖೆ ಇಟ್ಕೊಂಡಿದೆ. ಅದರ ಭಾಗವಾಗಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ವಕೀಲರ ಸಂಘ, ಮಾನ್ಯ ಅಧ್ಯಕ್ಷರು, ಅವರ ತಂಡದವರು ಎಲ್ಲರೂ ಕೂಡ ಜೊತೆಗೆ ಭಾಗಿಗಳಾಗಿ ಒಂದು ಕ್ರೀಡಾ ಮಹೋತ್ಸವ ಹಾಗೂ ವನ ಮಹೋತ್ಸವ ಎರಡನ್ನೂ ಯಶಸ್ವಿಗೊಳಿಸಬೇಕು ಅಂಥೇಳಿ ನಾನು ವಿನಂತಿಸ್ತೇನೆ. ಮುಂದುವರೆದು ಇದೇ ರೀತಿ ಸಹಯೋಗ ನಾಗರಿಕರು ಕೂಡ ಅವರವರ ವ್ಯಾಪ್ತಿಯಲ್ಲಿ ಹಾಕುವಂಥ ಗಿಡಗಳಿಗೆ ನೀರೆರೆಯುವಂಥದ್ದು, ಅದನ್ನು ಪೋಷಿಸ್ಕೊಳ್ಳುವಂಥ ಜವಾಬ್ದಾರಿಯನ್ನು ನಾಗರಿಕ ಸಮಾಜ ಕೂಡ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಇಷ್ಟು ಮಾತುಗಳನ್ನು ಹೇಳಿ ಗಿಡ ನೆಟ್ಟು ಮರ ಬೆಳೆಸುವುದರಿಂದ ಬರಗಾಲಗಳನ್ನು ತಪ್ಪಿಸಬಹುದು. ಮಳೆಯ ಪ್ರಮಾಣದಲ್ಲಿ ಸಮತೋಲನದ ಹಂಚಿಕೆಯನ್ನು ಕಾಪಾಡಿಕೊಳ್ಳಬಹುದು. ಆ ಮೂಲಕ ಅಂತರ್ಜಲ ವೃದ್ಧಿಯಾಗಿ ಪರಿಸರ ಸಂರಕ್ಷಣೆ ಆಗಲಿದೆ. ಈ ಬಗ್ಗೆ ಜಿಲ್ಲೆಯ ಸಮಸ್ತ ನಾಗರಿಕರು ಅರಿವು ಹೊಂದಿ ತಮ್ಮ ವ್ಯಾಪ್ತಿಯಲ್ಲಿ ಗಿಡ ನೆಟ್ಟು ಬೆಳೆಸುವಂತೆ ಕರೆ ನೀಡಿದರು. ಪತ್ರಕರ್ತರು ಸಮಾಜದ ಕನ್ನಡಿಯಂತೆ ಕೆಲಸ ಮಾಡುವ ಜೊತೆಗೆ ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆಯೂ ಹೆಚ್ಚಿನ ಆಸಕ್ತಿ ವಹಿಸುತ್ತಿರುವುದು ಉತ್ತಮ ಬೆಳವಣಿಗೆ. ಮಕ್ಕಳಿಗೆ ಶಿಕ್ಷಣವೇ ಮುಂದಿನ ಭವಿಷ್ಯ ಎಂದು ಶಾಸಕ ಶ್ರೀ SN ಸುಬ್ಬಾರೆಡ್ಡಿ ಅವರು ಹೇಳಿದರು. ಬಾಗೇಪಲ್ಲಿ ಪತ್ರಕರ್ತರ ಭವನದಲ್ಲಿ ಬಾಗೇಪಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಂಡಿದ್ದ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಪತ್ರಕರ್ತರ ಸಂಘವು ಕೇವಲ ವೃತ್ತಿಪರ ಕೆಲಸಗಳಿಗೆ ಸೀಮಿತವಾಗದೆ ಸದಸ್ಯರ ಕುಟುಂಬದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಬೆಂಬಲವಾಗಿ ನಿಂತಿರುವುದು ಮಾದರಿ ಕಾರ್ಯ. ಮಕ್ಕಳು ಈ ಪ್ರೋತ್ಸಾಹವನ್ನು ಬಳಸಿಕೊಂಡು ದೇಶದ ಉತ್ತಮ ಪ್ರಜೆಗಳಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. ಪರಿಸ್ಥಿತಿ ಇಲ್ಲ. ನಮ್ಮ ಎಲ್ಲ ಗೌರ್ಮೆಂಟ್ ಶಾಲೆಗಳಿರ್ಬೋದು, ನಮ್ಮ ಹಾಸ್ಟೆಲ್ಸ್ಗಳಿರ್ಬೋದು, ಸರ್ಕಾರ ನಿಮಗೆ ಆದಂಥ ಪ್ರೋತ್ಸಾಹ ಕೊಡ್ತಾ ಇದೆ. ನಾವೆಲ್ಲರೂ ಇನ್ನಷ್ಟು
ನಮ್ಮ ಈ ಭಾಗಕ್ಕೆ ಒಳ್ಳೆ ಶೈಕ್ಷಣಿಕ ಮುಂದುವರಿತಾ ಇದೆ ಅಂತ ಒಂದು ಭಾವನೆ ಬರುತ್ತೆ, ತಾವು ಮೂಡಿಸ್ಬೇಕು. ಈಗ ತಾನೇ ತಾವೆಲ್ಲ ನಾನು ಕೇಳಿದೆ, ತಾವೆಲ್ಲ ಮಕ್ಕಳು 5 ಜನರು ಇವತ್ತು ಒಳ್ಳೆ ಮಾರ್ಕ್ಸ್ ಪಡೆದಿದ್ದೀರಂತ. ತಮ್ಮ ಭವಿಷ್ಯ ಚೆನ್ನಾಗಿರಬೇಕು, ಉಜ್ವಲವಾಗಿರಬೇಕು, ಸಂತೋಷದಾಯಕವಾಗಿರಬೇಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈಗ ತಾನೇ ನಮ್ಮವ್ರು ಮಾತನಾಡ್ತಾ ಇದ್ರು. ರಾಜ್ಯಾಧ್ಯಕ್ಷರು ಪ್ರತಿಭಾ ಪುರಸ್ಕಾರಕ್ಕೆ ಬರೋದೇ ಅಪರೂಪ ಅಂತ ನಮ್ಮ ಭಾಗಕ್ಕೆ ಬಂದಿದ್ದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸ್ವಾಗತವನ್ನು ಬಯಸ್ತೀನಿ. ತಾವು ಹೀಗೆ ಬರ್ತಾ ಇರಬೇಕು. ನಮ್ಮ ಪತ್ರಕರ್ತರು ಇಲ್ಲಿರುವಂಥ ತಾಲೂಕು ಪತ್ರಕರ್ತರನ್ನು ಪ್ರೋತ್ಸಾಹಿಸ್ತಾ ಇರಬೇಕು. ಇನ್ನಷ್ಟು ಜನಪರ ಕೆಲಸ ಮಾಡೋ ಥರ ಮಾಡಬೇಕು ಅಂತ ತಮಗೂ ಮನವಿ ಮಾಡಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಪತ್ರಕರ್ತರ ಸಂಘವು ಕೇವಲ ವೃತ್ತಿಪರ ಕೆಲಸಗಳಿಗೆ ಸೀಮಿತವಾಗದೆ ಸದಸ್ಯರ ಕುಟುಂಬದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಬೆಂಬಲವಾಗಿ ನಿಂತಿರುವುದು ಒಂದು ಮಾದರಿ ಕಾರ್ಯವಾಗಿದೆ. ಸಂಘ ನೀಡುತ್ತಿರುವ ಈ ಪ್ರೋತ್ಸಾಹವನ್ನು ಪೋಷಕರು ಮತ್ತು ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬರುವ ಮೂಲಕ ದೇಶದ ಉತ್ತಮ ಪ್ರಜೆಗಳಾಗಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಿದರು. ಎಲ್ಲರೂ ಇರ್ತಾರೆ, ಲಭ್ಯ ಇರ್ತಾರೆ ಮನೆಯಲ್ಲಿ, ಫ್ಯಾಮಿಲಿ. ಆದರೆ ಪತ್ರಕರ್ತರ ಮಕ್ಕಳಿಗೆ ಪತ್ರಕರ್ತ ಆಚೆ ಹೋಗೋದು ಅಷ್ಟೇ ಗೊತ್ತವಲ್ಲ. ಪ್ರಾಪರ್ ಸೆಟಪ್ ಬಂದರೆ ಮನೆಗೆ ಅಂತ ಗೊತ್ತಿರಲ್ಲ. ಎಲ್ಲಿ ಇನ್ಸಿಡೆಂಟ್ ಆಗಿರುತ್ತೆ ಅಂತ ಗೊತ್ತಿಲ್ಲ, ಎಲ್ಲಿ ಅಥವಾ ಆಕ್ಸಿಡೆಂಟ್ ಆಯಿತು ಅಂತ ಗೊತ್ತಾಗಲ್ಲ, ಅಥವಾ ಎಲ್ಲಿ ಪೊಲಿಟಿಕಲ್ ಕ್ಲಾಶಸ್ ಆಯಿತು ಅಂತ ಗೊತ್ತಾಗಲ್ಲ. ಅಲ್ಲಿಗೆ ಹೋಗ್ಬೇಕಾಗತ್ತೆ, ವರದಿ ಮಾಡಬೇಕಾಗತ್ತೆ. ಹಾಗಾಗಿ ಪತ್ರಕರ್ತರಿಗೆ ಒಂದು ನಿರ್ದಿಷ್ಟ ನಿಗದಿಯಾದಂಥ ಒಂದು ಟೈಮಿಂಗ್ ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ಅಂಥ ಒತ್ತಡದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲೂ ನಮ್ಮ ಮಕ್ಕಳು ಪ್ರತಿಭಾನ್ವಿತರಾಗಿ ಅವರು ಯಾವುದೋ 12 ಭಾಗವಹಿಸಿ ಗೆದ್ದರೆ ಖುಷಿ ಆಗುತ್ತೆ. ಹಾಗೆ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಮಾತಾಡಿದ್ರೆ ಖುಷಿ ಆಗುತ್ತೆ. ಇಂಥ ಒತ್ತಡಕ್ಕೆ ಅವ್ರನ್ನ ಸಂಭ್ರಮ ಪಡುವಂಥವ್ರನ್ನ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ನಾವು ರಾಜ್ಯ ಮಟ್ಟದ ವೇದಿಕೆಯಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯಪಲ್ಲಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ನಮಗೆ ಬಹಳ ಸಂತೋಷದ ಸಂಗತಿಯನ್ನು ಆರೋಪನಲ್ಲೂ ಕೂಡ ಇತರ ಸಂಭ್ರಮವಾದ ಸಮಾರಂಭವನ್ನು ಏರ್ಪಾಡು ಮಾಡುವ ಮೂಲಕ ಅವರನ್ನು ಅಭಿನಂದಿಸುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಸಂಘದಿಂದ ಜಿಲ್ಲಾ ತಾಲೂಕು ಸಂಘಕ್ಕೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ತಾಲೂಕುಗಳಲ್ಲೂ ಈ ಪ್ರಕ್ರಿಯೆಗಳನ್ನು ಮಾಡಿ ಅಂತೇಳಿ ನಾನು ನಿರೀಕ್ಷೆ ಮಾಡ್ತೇನೆ. ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ರವಿಕುಮಾರ್ ಅವರು ಬೆಳಿಗ್ಗೆಯಿಂದಲೂ ಬೆಳಿಗ್ಗೆ 9 ಗಂಟೆಯಿಂದಲೂ ನಮ್ಮ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಎಲ್ಲರೂ ಹೇಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲ ರೂಪುರೇಷೆಗಳನ್ನು ಸಿದ್ಧಪಡಿಸುವ ನಿಟ್ಟಿನಲ್ಲಿ ಸಭೆಗಳಲ್ಲಿ ಅವರು ಭಾಗವಹಿಸಿದರು. ಮತ್ತು ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದ ಜಿಲ್ಲಾ ಕಾರ್ಯದರ್ಶಿಗಳಾದ ಡಿ.ಸಿ. ಲೋಕೇಶ್ ಅವರು ಪ್ಲಾನ್ ಮಾಡಿ ಎಲ್ಲ ಪತ್ರಕರ್ತರಿಗೆ ಇರುವಂಥ 40 ಜನ ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. 3 ವರ್ಷಗಳ ಹಿಂದೆ ಕಾಲೇಜಿಗೆ ಹೋಗುವಾಗ ನಡೆದಿದ್ದ ಒಂದು ಸಣ್ಣ ಕಿರಿಕ್ ಇಂದು ಅದೆಷ್ಟೋ ಕನಸುಗಳನ್ನು ಹೊತ್ತು ಬದುಕುತ್ತಿದ್ದ ಯುವಕನ ಬರ್ಬರ ಹತ್ಯೆಯಲ್ಲಿ ಅಂತ್ಯವಾಗಿದೆ. ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಜಂಗಾಲಹಳ್ಳಿಯ ಪುರುಷೋತ್ತಮ್ ಎಂಬ ಯುವಕನೇ ಹತ್ಯೆಯಾದ ದುರ್ದೈವಿ.
3 ವರ್ಷಗಳ ಹಿಂದೆ ಕಾಲೇಜಿಗೆ ಹೋಗುವಾಗ ನಡೆದಿದ್ದ ಒಂದು ಸಣ್ಣ ಕಿರಿಕಿಂದು ಅದೆಷ್ಟು ಕನಸುಗಳನ್ನು ಹೊತ್ತು ಬದುಕುತ್ತಿದ್ದ ಯುವಕನ ಬರ್ಬರ ಹತ್ಯೆಯಲ್ಲಿ ಅಂತ್ಯವಾಗಿದೆ. ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಜಂಗಾಲಹಳ್ಳಿಯ ಪುರುಷೋತ್ತಮ್ ಎಂಬ ಯುವಕನೇ ಹತ್ಯೆಯಾದ ದುರ್ದೈವಿ. ಈತ ಬೆಂಗಳೂರಿನ ಬಿಡದಿಯ ಟೊಯೋಟಾ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ನು. ವಾರಾಂತ್ಯದ ರಜೆಗಾಗಿ ರೈಲಿನಲ್ಲಿ ಊರಿಗೆ ಮರಳುತ್ತಿದ್ದಾಗ ಹೊಂಚು ಹಾಕಿದ್ದ ದುಷ್ಕರ್ಮಿಗಳು ಅಟ್ಟಾಡಿಸಿ ಕೊಚ್ಚಿ ಕೊಂದಿದ್ದಾರೆ. ಕೋಲಾರ ಬಸ್ ನಿಲ್ದಾಣದಲ್ಲಿ ದರ್ಶನ್ ಮತ್ತು ಸಂಜಯ್ ಎಂಬುವರು ಹುಡುಗಿಯರ ಫೋಟೋ ತೆಗೆದರೆಂಬ ಕಾರಣಕ್ಕೆ ಪುರುಷೋತ್ತಮ್ ಮತ್ತು ಆತನ ಸ್ನೇಹಿತರು ಅವರಿಗೆ ಧರ್ಮದೇಟು ನೀಡಿದ್ರು. ಈ ಸಂಬಂಧ ಪೊಲೀಸ್ ಕೇಸ್ ಕೂಡ ದಾಖಲಾಗಿತ್ತು. ಸಂಧಾನಕ್ಕೆ ಒಪ್ಪದ ಆರೋಪಿಗಳು ಪುರುಷೋತ್ತಮ್ ಕುಟುಂಬದವರು ಕೇಸ್ ಇತ್ಯರ್ಥ ಮಾಡಿಕೊಳ್ಳಲು ಮುಂದಾದ್ರು. ಎದುರಾಳಿ ತಂಡ ದ್ವೇಷವನ್ನೇ ಮನಸ್ಸಿನಲ್ಲೇ ಇಟ್ಟುಕೊಂಡಿತ್ತು. ಸಿನಿಮಾ ಸ್ಟೈಲ್ ಅಟ್ಟಹಾಸ. ನಿನ್ನೆ ರಾತ್ರಿ ರೈಲು ನಿಲ್ದಾಣದಿಂದ ಇಳಿಯುತ್ತಿದ್ದಂತೆ ಪುರುಷೋತ್ತಮನನ್ನು ಸುಮಾರು ಅರ್ಧ ಕಿಲೋಮೀಟರ್ ಅಟ್ಟಾಡಿಸಿ ಆರೋಪಿಗಳು ಸಂತೆ ಮೈದಾನದ ಬಳಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಮಾಸ್ತಿ ಮತ್ತು ಟೇಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಪ್ರಮುಖ ಆರೋಪಿಗಳಾದ ದರ್ಶನ್ ಮತ್ತು ಸಂಜಯ್ ಎಂಬುವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಉಳಿದವರಿಗಾಗಿ ತನಿಖೆ ಚುರುಕುಗೊಳಿಸಿದ್ದಾರೆ. ಸಿನಿಮಾಗಳ ಪ್ರಭಾವಕ್ಕೆ ಒಳಗಾಗಿ ಮಾಡುವ ಸಣ್ಣ ತಪ್ಪುಗಳು, ಕ್ಷಣಿಕ ಆವೇಶಗಳು ಕೊನೆಗೆ ಅದೆಷ್ಟು ಕುಟುಂಬಗಳನ್ನ ಬೀದಿಗೆ ತರುತ್ತವೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಪುರುಷೋತ್ತಮ್ ಗೌಡ ಹುಡುಗ ಹೆಸರು, ನಮ್ಮ ಅಣ್ಣನ ಮಗ. ಅವನು ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದ. 3 ವರ್ಷ ಹಿಂದೆ ಇಲ್ಲಿ ITI ಮಾಡ್ತಾ ಇದ್ದ ಕೋಲಾರಲ್ಲಿ. ಆಗ ಬಸ್ ಸ್ಟ್ಯಾಂಡಲ್ಲಿ ಹುಡುಗರು, ಕಾಲೇಜ್ ಹುಡುಗರೇನೋ ಗಲಾಟೆ ಮಾಡಿಕೊಂಡು ಅವಾಗ ಒಂದು ಸಾರಿ ಕೇಸ್ ಆಗಿತ್ತು. ಕೇಸ್ ಆದಮೇಲೆ ಮತ್ತೆ ಅವನ್ನ ಬಿಡಿಸ್ಕೊಂಬಂದ್ವಿ. ಕೇಸ್ ಈಗಲೂ ನಡೀತಾ ಇದೆ. ಈಗ ಮತ್ತೆ ಅದು ITI ಮುಗೀತು. ಅರವಿಂದ್ ಟೊಯೋಟಾನಲ್ಲಿ ಅಪ್ರೆಂಟಿಸ್ 1 ವರ್ಷ ಮಾಡ್ದ. 1 ವರ್ಷ ಮುಗಿದ್ಮೇಲೆ 3 ತಿಂಗಳಿಂದ ಜಾಬ್ಗೆ ಹೋಗ್ತಾ ಇದ್ದಾನೆ, ಬೆಂಗಳೂರಿಗೆ ಡೈಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಆವಾಗ ಗಲಾಟೆ ಆಗಿದ್ದು ದರ್ಶನ್ ಅನ್ನೋ ಹುಡುಗ ಅವನ್ನ ಹೊಡೆದಿದ್ದಾರೆ ಅಂತ ಬಸ್ ಸ್ಟ್ಯಾಂಡಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮ ಹುಡುಗ ಮೇಲೆ. ಇನ್ನು ಈ ಥರ 3 ಜನ ಕೋಲಾರ ಕಡೆಯವರು. ಆಮೇಲೆ ಅದು ಕೇಸ್ ಆಯಿತು. ಕೇಸ್ ನಡೀತಾ ಇತ್ತು, ಈಗಲೂ ನಡೀತಾ ಇದೆ. ಹೋದ ತಿಂಗಳು ಕೇಸ್ಗೆ ಹೋಗಿ ಬಂದಿದ್ದ ಅವನು. ಈಗ 3 ತಿಂಗಳಿಂದ ರೆಗ್ಯುಲರಾಗಿ ಬೆಂಗಳೂರು ಕೆಲಸಕ್ಕೆ ಹೋಗಿ ಬರ್ತಾ ಇದ್ದಾನೆ. ಡೈಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಇವರು ಮಂಜುನಾಥ್ ಅನ್ನೋರು, ಅವ್ರ ಮಗ ದರ್ಶನ್ನು, ಮತ್ತು ಸಂಜಯ್ ಅನ್ನೋ ಹುಡುಗ, ಮತ್ತು ಅವ್ರ ಗ್ಯಾಂಗು ಒಂದು 7-8-10 ಜನ ಹಳೆ ದ್ವೇಷ ಇಟ್ಕೊಂಡು ಈಗ ನಮ್ಮ ಹುಡುಗನ್ನ ಈ ಥರ ಮಾಡಿದ್ದಾರೆ. ಇವಾಗ ಅಂದರೆ ಸರ್, ಈ ಗಲಾಟೆ ಆಗಿ ಎಷ್ಟು ದಿವಸ ಆಯಿತು? ಇದು 3 ವರ್ಷ ಆಗಿತ್ತು ಸರ್. 3 ವರ್ಷದಿಂದ ನಾವು ಏನು ರಾಜಿ ಮಾಡ್ಕೊಳ್ಳೋಣ ಅಂತ ಒಂದು 3-4 ಬಾರಿ ಕರೆದಿದ್ದೀವಿ. ಯಾರೋ ದೊಡ್ಡವ್ರ ಹತ್ರ ಮುಂದೆ ಇಟ್ಕೊಂಡು ಕರೆದಿದ್ದೀವಿ. ರಾಜಿಗೆ ಬರಲಿಲ್ಲ. ಅವರು ಯಾವುದೇ ಕಾರಣಕ್ಕೂ ರಾಜಿಗೆ ಬರಲಿಲ್ಲ. ಇದನ್ನು ಹಳೆ ದ್ವೇಷ ಇಟ್ಕೊಂಡು ಅವ್ರು ಮಂಜುನಾಥ್ ಅವರು ಅವ್ರ ಮಕ್ಕಳಿಗೆ, ಅವರು ಜೊತೆಗಾರರಿಗೆಲ್ಲ ಕುಮ್ಮಕ್ಕೆ ಕೊಟ್ಟು ಈ ಥರ ಮಾಡಿದ್ದಾರೆ. ಇವಾಗ ಮಂಜುನಾಥ್ ಅವ್ರು ಏನು ಕೆಲಸ ಮಾಡ್ತಾರೆ? ಅವರು ಮೊದಲು ಮಾಜಿ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಮಾಜಿ ಬೆಟ್ಟ ಟೇಕಲ್ಲು. ಈಗ ಏನು ಹೇಳ್ತೀವಿ ಸರ್ ನಿಮ್ಮ ಮಗನ ಪರಿಸ್ಥಿತಿ ನೋಡೋದು? ಮಗನ ಪರಿಸ್ಥಿತಿ ನೋಡಿ ಏನು ಹೇಳೋಣ ಸರ್, ಏನು ಹೇಳೋಣ? ಕೈಗೆ ಬಂದಿದ್ದು ಮಗ ಇಲ್ಲಲ್ಲ ಸರ್ ಇವತ್ತು. ಏನು ಹೇಳೋಣ ಹೇಳಿ? ಅಷ್ಟು ಕ್ರೂರವಾಗಿ ಕೊಂದಿದ್ದಾರೆ, ಈ ಥರ ಮಾಡಿದ್ದಾರೆ. ಒಂದು ಮಾನವೀಯತೆ ಇಲ್ದೇ ಒಂದು ಕ್ರೂರ ಮೆರೆದು ಈ ಥರ ಮಾಡಿದ್ದಾರೆ. ಹೆಂಗಿದೆ ಸರ್? ಏನಕ್ಕೆ ಆಗ್ತದೆ ಸರ್? ಆ ಥರ ಕ್ರೂರ ದ್ವೇಷ ಏನಕ್ಕಿತ್ತು ಸರ್? ಏನಕ್ಕಿತ್ತು? ಇಲ್ಲ, ಆ ಥರ ಏನಾದರೂ ಇದ್ದಿದ್ರೆ ನಮ್ಮನ್ನು ಕರೆಸಿ ಆದರೂ ಮಾತಾಡ್ಬೋದಿತ್ತಲ್ಲ. ನಾವು ಏನಾದರೂ ಒಂದು ಇದು ಮಾಡ್ತಾ ಇದ್ವಲ್ಲ. ರಾಜಿಗೆ ಕರೆದಿದ್ದೀವಿ ಸರ್ 3 ಬಾರಿ. ದೊಡ್ಡವ್ರ ವ್ಯಕ್ತಿಗಳನ್ನೆಲ್ಲ ಮುಂದಕ್ಕೆ ಹಾಕ್ಕೊಂಡು ಕರೆದಿದ್ದೀವಿ ಸರ್. ಬರಲಿಲ್ಲ ರಾಜಿಗೆ ಬರದೆ ಇವತ್ತು ಈ ಥರ ಕ್ರೂರವಾಗಿ ಕತ್ತರಿಸಿ ತಲೆ ಬಿಡೆ ಎಲ್ಲ ಜಜ್ಜಿ ಕಲ್ಲುಗಳಲ್ಲಿ ಸಾಯಿಸಿದ್ದಾರೆ ಸರ್ ಇವತ್ತು. ಗ್ರಾಮ ದೇವತೆಗಳ ಜಾತ್ರೆಗಳು ಭಾರತೀಯ ಸಂಸ್ಕೃತಿ ಮತ್ತು ಗ್ರಾಮೀಣ ಪರಂಪರೆಯ ಜೀವಂತ ಪ್ರತೀಕಗಳಾಗಿವೆ. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಜನರಲ್ಲಿ ಶಕ್ತಿ ಮತ್ತು ಶಾಂತಿ ಹಾಗೂ ಸಹೋದರತ್ವವನ್ನು ಬೆಳೆಸುವಲ್ಲಿ ಮಹತ್ವ ಪಾತ್ರ ವಹಿಸುತ್ತದೆ ಎಂದು ಸಮಾಜ ಸೇವಕ ಹರಿನಾಥ ರೆಡ್ಡಿ ಹೇಳಿದರು.
ಬಾಗೇಪಲ್ಲಿ ತಾಲೂಕಿನ ಜೂಲಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಡಿಕದಿರೆಪಲ್ಲಿ ಗ್ರಾಮದ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಭಕ್ತಿ ಭಾವ ಸಂಭ್ರಮದಿಂದ ನಡೆಯಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು, ಮೆರವಣಿಗೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಹರಿನಾಥ ರೆಡ್ಡಿ ಹಾಗೂ ಅನೇಕ ಮುಖಂಡರು ಭಾಗವಹಿಸಿ ಗ್ರಾಮ ದೇವತೆಗಳ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಗ್ರಾಮಸ್ಥರು ಹಾಗೂ ಮುಖಂಡರೊಡನೆ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಸಾರ್ವಜನಿಕರಿಗೆ ಶುಭಾಶಯಗಳನ್ನು ತಿಳಿಸಿ ನಂತರ ಮಾತನಾಡಿದ ಅವರು, ಗ್ರಾಮೀಣ ಭಾಗಗಳಲ್ಲಿ ನಡೆಯುವ ಜಾತ್ರೆಗಳು ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಅವು ಸಮಾಜದ ಎಲ್ಲ ವರ್ಗದ ಜನರನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುವ ಶಕ್ತಿಯನ್ನು ಹೊಂದಿವೆ. ಯುವ ಪೀಳಿಗೆ ನಮ್ಮ ಸಂಸ್ಕೃತಿ, ಆಚರಣೆ ಮತ್ತು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದರು. ನಾಡದೇವತೆ ಸಪ್ಪಲಮ್ಮ ಜಾತ್ರಾ ಮಹೋತ್ಸವಕ್ಕೆ ಈ ದಿನ ನಾವು ಮತ್ತು ನಮ್ಮ ಮುಖಂಡರು, ಈ ಭಾಗದ ಎಲ್ಲ ಮುಖಂಡರು ಬಂದಿದ್ದರು. ಇದರ ಜೊತೆಗೆ ನನ್ನ ಸ್ನೇಹಿತರು, ನನ್ನ ತಮ್ಮನಾದಂತಹ ಸುದರ್ಶನ್ ನಾಯ್ಡು ಸಹ ತುಂಬ ವಿಜೃಂಭಣೆಯಿಂದ ಆ ತಾಯಿ ಪೂಜೆ ಮತ್ತು ಈ ಜ್ಯೋತಿ ಬೆಳಗ್ಗೆ ದೀಪಾರಾಧನೆ ದೀಪೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ. ಇದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಆ ತಾಯಿಯ ಆಶೀರ್ವಾದ ಈ ಭಾಗದ ಜನತೆಗೆ ಮಳೆ, ಬೆಳೆ, ಆಯುಷು, ಐಶ್ವರ್ಯ, ಆರೋಗ್ಯ ಎಲ್ಲ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಹೇಮರೆಡ್ಡಿ ಮಲ್ಲಮ್ಮನವರನ್ನು ಜಯಂತಿಗೆ ಸೀಮಿತವಾಗದೆ ಮಹಾತಾಯಿ ಮಲ್ಲಮ್ಮನ ಜೀವನದ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸೋಣ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಅಂಗವಾಗಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಜೀವನದ ಮೌಲ್ಯಗಳು ಸ್ತ್ರೀಕುಲಕ್ಕೆ ಅಮೂಲ್ಯ ಕಾಣಿಕೆಯಾಗಿವೆ. ಸಮಾಜದ ಪ್ರತಿಯೊಬ್ಬರೂ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಆದರ್ಶ ಅರಿತು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಪ್ರಧಾನ ಭಾಷಣಕಾರ ಶಿಕ್ಷಕ ಆರ್ ಸುಬರ್ಕ ಮಾತನಾಡಿದ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಜೀವನದ ಮೌಲ್ಯಗಳು ಸ್ತ್ರೀಕುಲಕ್ಕೆ ಅಮೂಲ್ಯ ಕಾಣಿಕೆಯಾಗಿವೆ. ಸಮಾಜದ ಪ್ರತಿಯೊಬ್ಬರೂ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮಳ ಆದರ್ಶ ಅರಿತು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಪಡೆದು ಸಾಧನೆ ಮಾಡಿರುವ ಸಮುದಾಯದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅವರು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳು, ಅವರ ಒಂದು ಆಗಿನ ಕಾಲದ ಅವರ ಸಮಾಜದಲ್ಲಿರ್ತಕ್ಕಂತಹ ಬದಲಾವಣೆಗೋಸ್ಕರ ಅವರು ಮಾಡಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಕುರಿತು ಅವರು ಸುದೀರ್ಘವಾಗಿ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾರೆ. ಮೊದಲನೇದಾಗಿ ಹೇಮರೆಡ್ಡಿ ಮಲ್ಲಮ್ಮ ಅವರು ಸುಮಾರು 14 ಮತ್ತು 15ನೇ ಶತಮಾನದಲ್ಲಿ ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲದ ಪಕ್ಕದಲ್ಲಿರ್ತಕ್ಕಂಥ ರಮಾಪುರ ಅಲ್ಲಿ ಜನಿಸಿರ್ತಕ್ಕಂತಹ ಮಹಾಸಾಧ್ವಿ ಮಣಿ. ತದನಂತರದಲ್ಲಿ ಅವರು ಸಾಂಸಾರಿಕವಾಗಿ ಐಹಿಕ ಸುಖಗಳಿಗೆ ಮನಸ್ಸು ಕೊಡದೆ ಕಿವಿಗೊಡದೆ ಒಂದು ಸಾಂಸಾರಿಕವಾಗಿ ಎಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಉತ್ತಮವಾಗಿರ್ತಕ್ಕಂತಹ ಉದಾಹರಣೆಗಳು ನಮಗೆ ಸಿಗ್ತವೆ. ಜೊತೆಗೆ ಅಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನರ ಪರಮ ಭಕ್ತಳಾಗಿರ್ತಕ್ಕಂತಹ ಹೇಮರೆಡ್ಡಿ ಮಲ್ಲಮ್ಮ ಅವರು ತನ್ನ ಹುಟ್ಟಿದಾಗೆ ಅವರು ಹುಟ್ಟಿದ ಸಂದರ್ಭದಲ್ಲೇ ವಿಶೇಷವಾಗಿರ್ತಕ್ಕಂಥ ಕಾರ್ಯ ನಾವು ಇವುಗಳನ್ನು ಅಬ್ಸರ್ವ್ ಮಾಡ್ಬೋದು. ಅವರು ಆಗಿನ ಕಾಲದಲ್ಲೇ ಅವರು ಹುಟ್ಟಿದ ಸಂದರ್ಭದಲ್ಲೇ ಅವರಲ್ಲಿರ್ತಕ್ಕಂಥ ವಿಶೇಷ ಗುಣಗಳು ಈ ಸಮಾಜಕ್ಕೆ ತುಂಬ ಅಗತ್ಯ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಪಾವಗಡ ತಾಲೂಕಿನಲ್ಲಿ ನಾಗಲಮಡಿಕೆಗೆ ಆಂಧ್ರಪ್ರದೇಶದಿಂದ ಬರಬೇಕಾದ ನೀರು ಸ್ಥಗಿತಗೊಂಡ ಹಿನ್ನೆಲೆ ಆಂಧ್ರಪ್ರದೇಶದ ಗಡಿಭಾಗದ ರೈತರಿಗೆ, ಕರ್ನಾಟಕದ ಗಡಿಭಾಗದ ರೈತರಿಗೆ ಹಾಗೂ ಸಾರ್ವಜನಿಕರು ಕುಡಿಯುವ ನೀರಿಗಾಗಿ ಪರಿತಪಿಸಬೇಕಾದ ಪರಿಸ್ಥಿತಿ ಉಂಟಾಗಿದೆ ಎಂದು ಆಂಧ್ರಪ್ರದೇಶದ ರಪ್ತಾಡು ಮಾಜಿ ಶಾಸಕ ತೋರ್ಪುದುರ್ತಿ ಪ್ರಕಾಶ್ ರೆಡ್ಡಿ ಹೇಳಿದರು. ಪಾವಗಡ ತಾಲೂಕಿನ ನಾಗಲಮಡಿಕೆ ಗ್ರಾಮದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಂಧ್ರಪ್ರದೇಶದ ರಫ್ತಾಡು ಮಾಜಿ ಶಾಸಕ ತೋಪುದುರ್ತಿ ಪ್ರಕಾಶ್ ರೆಡ್ಡಿ,
ಆಂಧ್ರ ಪ್ರದೇಶದಲ್ಲಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇದ್ದಂತಹ ಕಾಲದಲ್ಲಿ ನಾನು ರಫ್ತಾಡು ಶಾಸಕನಾಗಿದ್ದಾಗ ಶ್ರೀಶೈಲಂನ ಕೃಷ್ಣಾ ನದಿಯ ನೀರು ಕರ್ನಾಟಕದ ಪಾವಗಡ ತಾಲೂಕಿನ ನಾಗಲಮಡಿಕೆಯ ಮುಖಾಂತರ ಪೆರೂರು ಡ್ಯಾಂಗೆ ಹರಿಸಲು ಜಿಒ ತರಲಾಗಿದ್ದು ಸತತವಾಗಿ 3 ವರ್ಷಗಳ ಕಾಲ ನೀರು ಸರಬರಾಜು ಮಾಡಿದಾಗ ಆಂಧ್ರ ಪ್ರದೇಶದ ರೊದ್ದಂ ಮಂಡಲನ 30 ಗ್ರಾಮಗಳಿಗೆ, ಕಂಬದೂರು ಮಂಡಲಟ ಹಾಗೂ ನಾಗಲಮಡಿಕೆ ಹೋಬಳಿ ಹಲವಾರು ಗ್ರಾಮಗಳಿಗೆ ಕುಡಿಯುವ ನೀರು ಮತ್ತು ನೀರಾವರಿಗೆ అನುకూలವಾಯಿತೆಂದು తెలిಸಿದರು. రోజు కూడా జగన్మోహన్ రెడ్డి గారు జీవో ఇచ్చినారు. మేము కాలువ తీసినాము పెన్నా నదిలో, ప్రభుత్వం నుంచి డబ్బులు తీసుకోకుండా సొంత నిధులతోనే కాలువ తీసినాం పెన్నా నదిలో. ఇబ్బందులు ఎదురైనప్పుడు సీఎం గారి దగ్గరికి, యడియూరప్ప గారి దగ్గరికి నారాయణ స్వామి గారు సెంట్రల్ మినిస్టర్ గారు తీసుకొని పోయినారు, మాట్లాడినాము. స్థానికంగా తిమ్మరాయప్పన్న కూడా రైతులందరినీ ఆయన ముందుకు తీసుకొని వచ్చి రైతులందరూ కూడా చాలా స్పాంటేనియస్గా యాక్టివ్గా పార్టిసిపేట్ చేసిన. తిమ్మరాయప్పన్న కూడా చాలా పాజిటివ్గా దీన్ని కోఆపరేట్ చేసిన. ಶ್ರೀನಿವಾಸುಲು ಎ, ರಾಯಲ್ಸ್ ಕನ್ನಡ, ಪಾವಗಡ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಲೋಕಾರ್ಪಣೆಯಾಯಿತು ಒಕ್ಕಲಿಗರ ಸಂಘದ ವಾಣಿಜ್ಯ ಸಂಕೀರ್ಣ. ಚುಂಚನಗಿರಿ ಶ್ರೀಗಳಿಂದ ಚಾಲನೆ. 7.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಕಟ್ಟಡ ಲೋಕಾರ್ಪಣೆ ಮಾಡಿದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ. ಸಂವಿಧಾನದತ್ತ ಮೂಲಭೂತ ಹಕ್ಕು ಪಡೆಯುವ ಜೊತೆಗೆ ಕರ್ತವ್ಯಗಳ ಪಾಲನೆಯೂ ಮುಖ್ಯ. ರಾಜ್ಯ ಗ್ರಾಹಕ ವ್ಯಾಜ್ಯಗಳ ಆಯೋಗದ ಅಧ್ಯಕ್ಷ ಟಿಜಿ ಶಿವಶಂಕರೇಗೌಡ ಅಭಿಮತ. ಮುದ್ದೇನಹಳ್ಳಿಯಲ್ಲಿ 5 ಲಕ್ಷ ಗಿಡ ನೆಡುವ ಕಾರ್ಯಕ್ರಮ. ಪತ್ರಕರ್ತರ ಮಕ್ಕಳ ಪ್ರತಿಭೆಗೆ ಶಾಸಕ ಸುಬ್ಬಾರೆಡ್ಡಿ ಹಾಗೂ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಶ್ಲಾಘನೆ. ಬಾಗೇಪಲ್ಲಿಯಲ್ಲಿ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲು ಸಲಹೆ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.